ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಅಂದ್ರೆ ಹಾಗೆ ಕಲೆ ಸಂಸ್ಕೃತಿ ಹೀಗೆ ಹಲವು ಕ್ಷೇತ್ರಗಳಿಗೆ ಪ್ರೋತ್ಸಾಹ ಕೊಡುವಂತಹ ವೇದಿಕೆಯಾಗಿ ಮಾರ್ಪಾಡಾಗುತ್ತೆ. ಇನ್ನು ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾದಲ್ಲಿ ಕೃಷಿ ಮೇಳ ಕೂಡ ಆಯೋಜನೆ ಆಗಿರುವಂಥದ್ದು. ತೋಟಗಾರಿಕೆ ಇಲಾಖೆಯಿಂದ ಆಯೋಜನೆ ಆಗಿರುವಂತಹ ಕೃಷಿ ಮೇಳದಲ್ಲಿ ಸಾಕಷ್ಟು ಕೃಷಿ ಉತ್ಪನ್ನಗಳು ಹಾಗೂ ಹೊಸದಾಗಿ ಬಂದಂತಹ ಕೃಷಿ ಉತ್ಪನ್ನಗಳ ಬಗ್ಗೆ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸುವ ನಿಟ್ಟಿನಲ್ಲಿ ತೋಟಗಾರಿಕಾ ಇಲಾಖೆಯವರು ಸಾಕಷ್ಟು ಒಂದು ರೀತಿಯ ಮಳಿಗೆಗಳನ್ನು ಕೂಡ ಕೊಟ್ಟಿದ್ದಾರೆ. ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇರಬಹುದು. ಬಹಳ ಪ್ರಮುಖವಾಗಿ ಮೈಸೂರು ಅಂದ್ರೆ ರೇಷ್ಮೆ ಹುಳುವಿನ ಒಂದು ಮಾರಾಟ ಆಗಿರ್ಬೋದು ಅಥವಾ ರೇಷ್ಮೆ ಹುಳುವಿನ ಕೃಷಿ ಆಗಿರ್ಬೋದು. ಈ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಈ ಒಂದು ರೇಷ್ಮೆ ಪ್ರೋಸೆಸ್ ಆಗುತ್ತೆ ಅಂತೇಳಿ ಈಗಾಗಲೇ ಜನಗಳಿಗೆ ಹಾಗೂ ರೈತರಿಗೆ ಈ ಒಂದು ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ರೇಷ್ಮೆ ಇಲಾಖೆ ಕೂಡ ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇರಬಹುದು. ಈ ಒಂದು ಪ್ರೋಸೆಸ್ ಏನಿದೆ ಇದು ಮೊದಲನೇ ಹಂತದ ಪ್ರೋಸೆಸ್. ಇದು ಬಿತ್ತನೆ ಬೀಜ ಅಂದ್ರೆ ಈ ಹುಳುಗಳೇ ಮುಂದೆ ರೇಷ್ಮೆ ಹುಳುವಾಗಿ ಅಂದ್ರೆ ರೇಷ್ಮೆ ನೂಲಾಗಿ ಬದಲಾಗುವಂಥದ್ದು. ಇದು ನೋಡ್ತಾ ಇದ್ರೆ ಇದು ಎರಡನೇ ಹಂತ. ಈ ಎರಡನೇ ಹಂತದಲ್ಲೂ ಕೂಡ ಸಾಕಷ್ಟು ಅಂದ್ರೆ ಈ ಒಂದು ಹುಳುಗಳೇನಿದೆ ಈ ಒಂದು ಹುಳುಗಳು ಒಂದು ಕನಿಷ್ಠ ಪಕ್ಷ ಒಂದು 17ರಿಂದ 20 ದಿನಗಳ ಒಳಗಾಗಿ ಸಂಪೂರ್ಣವಾಗಿ ಒಂದು ರೇಷ್ಮೆಯ ಒಂದು ಮೊಟ್ಟೆಯಾಗಿ ಕನ್ವರ್ಟ್ ಆಗುತ್ತೆ. ಆ ಒಂದು ರೇಷ್ಮೆ ಹುಳು ಗೂಡು ಕಟ್ಟಂತ ಸಂದರ್ಭದಲ್ಲಿ ಅಲ್ಲಿಂದ ಒಂದು ರೇಷ್ಮೆ ನೂಲನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತ ಕೆಲಸ ಕೂಡ ಆಗುತ್ತೆ. ಈ ಒಂದು ಪ್ರೋಸೆಸ್ ಹಿಂದೆ ಸಾಕಷ್ಟು ಅಂದ್ರೆ ಚೈನಾ ರೇಷ್ಮೆಗಳೇನಿದೆ ಈ ಒಂದು ಚೈನಾ ರೇಷ್ಮೆಗಳು ಬಂದು ಭಾರತದಲ್ಲಿ ಸಾಕಷ್ಟು ಅವಳಿಕೆ ನಮ್ಮ ದೇಶದ ರೈತರನ್ನು ಕೂಡ ಕಂಗಾಲಾಗುವಂತೆ ಮಾಡಿತ್ತು. ಆದರೆ ಯಾವಾಗ ಈ ಒಂದು ಚೈನಾ ರೇಷ್ಮೆ ಬಂದಾಯಿತು ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ರೈತರಿಗೂ ಕೂಡ ಅನುಕೂಲ ಆಗಿದೆ. ನೀವು ದೃಶ್ಯಗಳು ಕೂಡ ಗಮನಿಸ್ತಾ ಇರಬಹುದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ರೈತರಿದ್ರೆ ಅವನ ಮಾತಾಡ್ತಾರೆ. ಸರ್, ಹೇಗೆ ಪ್ರೋಸೆಸ್ ಹೇಗೆ ನಡೆಯುತ್ತೆ ಸರ್? ಇದು ಮೊದಲು ಇದನ್ನ ಮೊಟ್ಟೆಯನ್ನ ಚಾಕಿ ಆದಮೇಲೆ ಅದು ಒಂದು 4 ಹಂತಗಳು 5 ಹಂತಗಳನ್ನು ತಲುಪುತ್ತೆ. ಅದು ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ, 4 ಇದು ಪ್ರೌಢಾವಸ್ಥೆಗೆ ಹುಳುಗಳು ಬಂತದೆ. ಪ್ರೌಢಾವಸ್ಥೆ ಹುಳುಗಳು ಬಂದಾದ ತಕ್ಷಣ ಇದು 5ನೇ ಹಂತದಲ್ಲಿ 6ನೇ ದಿನ 7ನೇ ದಿನಕ್ಕೆ ಇದು ಹುಳು ಹಣ್ಣಾಗೋತಾಗಿದೆ. ಹಣ್ಣಾದಾಗ ಇದು ನಾವೇನು ಮಾಡ್ತೀವಿ, ಈಗ ಆಧುನಿಕವಾಗಿ ಈಗ ಈ ಥರ ಹುಳುಗಳನ್ನ ಚಂದ್ರಿಕೆಯಲ್ಲೇ ಇದು ಪ್ಲಾಸ್ಟಿಕ್ ಚಂದ್ರಿಕೆ ಅಂತ ಇದನ್ನು ನಾವು ಸ್ಟ್ಯಾಂಡಿಗೆ ಹಾಸ್ಬಿಡ್ತೀವಿ. ಹುಳುನ ಏನು ಕೈಲಿ ಮುಟ್ಟಂಗಿಲ್ಲ. ಕೂಲಿ ವೆಚ್ಚ ಎಲ್ಲ ಕಡಿಮೆ ಆಗುತ್ತೆ. ಅದು ಅದಾದ ತಕ್ಷಣ ಅದು 5-6 ದಿನಕ್ಕೆ ಅದು ಗೂಡನ್ನ ಕಟ್ಟುತ್ತೆ. ಈ ಥರ ಗೂಡು ಕಟ್ಟುತ್ತೆ. ಈ ಗೂಡು ಕಟ್ಟಾದ್ಮೇಲೆ ನಂತರ ಈ ಥರ ಗೂಡುಗಳನ್ನ ಬಿಡಿಸಿ ನಾವು ಈ ಗೂಡನ್ನು ನಾವು ಮಾರುಕಟ್ಟೆಯಲ್ಲಿ ಮಾರಾಟವನ್ನು ಮಾಡ್ತೀವಿ. ಎಷ್ಟಕ್ಕೆ ಸೇಲ್ ಆಗುತ್ತೆ ಸರ್ ಮಾರುಕಟ್ಟೆಯಲ್ಲಿ? ಇವಾಗ ಇದ್ರದ್ದು ಬೆಲೆ ಇದೆ 600ರಿಂದ 750 ರೂಪಾಯಿ ಇದೆ ಬರೀ kg ಗೂಡು. ಪ್ರತಿ ಗೂಡು ಒಂದು 650 ಗೂಡುಗಳು ಬರ್ತವೆ. ಒಂದು ಸಿಂಗಲ್ ಗೂಡು 650 ಬರ್ತದೆ. ಇದಕ್ಕೆ ಸ್ವಲ್ಪ 720 ರೂಪಾಯಿ kg ಗೂಡಿದೆ. ಇದು 5-6 kg ಗೂಡುಗಳಿಂದ 1 kg ರೇಷ್ಮೆ ಬರ್ತದೆ. ಆ ರೇಷ್ಮೆ ಇಲ್ಲಿ ಪಕ್ಕದಲ್ಲಿದೆ, ಬನ್ನಿ ತೋರಿಸ್ತೀವಿ. ನಂತರ ಈ ಗೂಡಿನಿಂದ ನಾವು ಆ ಥರ ಒಂದು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಅಂತ, ಇದು ಸುಮಾರು ಎಷ್ಟು ಲಕ್ಷ ಆಗುತ್ತೆ? ಇದು 25 ಲಕ್ಷ ಆಗುತ್ತೆ. ಇದು 25 ಲಕ್ಷ ರೀಲಿಂಗ್, 76,000 ರೂಪಾಯಿ ಇದೆ ಇದಕ್ಕೆ. ಇದರಿಂದ 10 ಎಂಡುಗಳಂತ ಬರ್ತದೆ. ಇದರಿಂದ ನೂಲುಗಳನ್ನು ನಾವು ಬಿಚ್ತೀವಿ. ನೂಲು ಬಿಚ್ಚಾದ್ಮೇಲೆ ಇದನ್ನು ಲಡಿ ಅಂತ ಹೇಳ್ತೀವಿ. ಇದು ಮಾಡ್ತೀವಿ. ಈ ಥರ ಬಿಚ್ಚಾದ್ಮೇಲೆ ಇದನ್ನು ಲಡಿ ಅಂತ ಮಾಡ್ತೀವಿ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 5-6 kg ಗೂಡು ಬೇಕಾಗುತ್ತೆ 1 kg ಇದು ಮಾಡೋಕ್ಕೆ. ಇದು ಉಳಿದಂಥ ಬೈ ಪ್ರಾಡಕ್ಟ್, ಇದು ಕೊನೆ ಲಾಸ್ಟ್ ಉಳ್ಕೊಂಡಂಥ ವೇಸ್ಟು. ಇದು ಕೂಡ 1 kgಗೆ 1,200 ರೂಪಾಯಿ ರೇಟ್ ಇದೆ. ಇದರಿಂದ ಮ್ಯಾಟ್ಗಳು ಮತ್ತು ಕರ್ಟನ್ಸ್ಗಳು ಅವೆಲ್ಲ ಯಾವುದೇ ಥರ ವೇಸ್ಟ್ ಆಗಲ್ಲ, ಅದನ್ನು ಉಪಯೋಗಿಸ್ತೀವಿ. ಇದಾದ ನಂತರ ಕೆಲವು ಗೂಡುಗಳೆಲ್ಲ ಗೂಡು ನೀವು ಕೊರೆದಿರೋ ಗೂಡುಗಳಿಂದ ನಾವು ಕರಕುಶಲ ವಸ್ತುಗಳನ್ನ ನಾವು ತಯಾರು ಮಾಡ್ತೀವಿ. ಸರ್, ಅಂದರೆ ಈ ರೇಷ್ಮೆ ನೂಲನ್ನ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಬೇರೆ ಪ್ರೋಸೆಸ್ ಬಳಸ್ತಾರೆ, ಅಂದರೆ ಹ್ಯಾಂಡ್ ಮೇಡ್. ಇದನ್ನ ಇವಾಗ ಆಟೋಮೆಟಿಕ್ ಇದೆ, ಮಲ್ಟಿ ಎಂಡ್ ಬಂದಿದೆ. ಮಲ್ಟಿ ಎಂಡ್ ಅಂದರೆ ಇನ್ನೊಂದು ARM ಅಂತ ಬಂದಿದೆ. ಅದು 1 ಕೋಟಿ ಇದೆ. ಅದಕ್ಕೆ 75%, 1,40,00,000 ಇದೆ. ಅದಕ್ಕೆ ಒಂದು 75% ಸಹಾಯಧನ ಕೂಡ ಸರ್ಕಾರದಿಂದ ಕೊಡ್ತಾರೆ. ರೈತರಿಗೆ ಯಾವೆಲ್ಲ ರೀತಿಯಾದಂಥ ಪ್ರೋತ್ಸಾಹ ಸಿಗ್ತಾ ಇದೆ ಸರ್ಕಾರದಿಂದ? ಹಿಪ್ಪನಹಳ್ಳಿ ನಾಟಿ ಮಾಡಬೇಕಾದ್ರೆ ಉದ್ಯೋಗ ಖಾತ್ರಿಯಲ್ಲಿ ಕೂಡ ನಾವು ಗಡ್ಡಿ ನಾಟಿ ಮಾಡೋಕ್ಕೆ ಸಹಾಯಧನ ಕೊಡ್ತೀವಿ. ಮತ್ತು ಅದನ್ನು ಗೂಡು ಮೊಟ್ಟೆ ಸಾಕಣೆ ಮಾಡೋಕ್ಕೆ 100 ಮೊಟ್ಟೆಗೆ ಸಹಾಯಧನ ಕೂಡ ಕೊಡ್ತೀವಿ. ಪ್ರತಿ kg ಗೂಡಿಗೂ ಕೂಡ ಸಹಾಯಧನ ಕೊಡ್ತೀವಿ. ಮತ್ತು ರೇಷ್ಮೆ ಹುಳು ಸಾಕಾಣಿಕೆ ಮನೆ ಮಾಡೋಕ್ಕೂ ಕೂಡ ಸಹಾಯಧನ ಕೊಡ್ತೀವಿ. ಕಡಿಮೆ ವೆಚ್ಚ ಸೆಟ್ಗಳು ಮಾಡ್ಕೊಳ್ಳೋಕೆ ಕೂಡ ಸಹಾಯಧನ ಕೊಡ್ತೀವಿ ರೈತರುಗಳಿಗೆ. ಮತ್ತು ದೂರದ ಈಗ ಬಿದರ್ ಗುಲ್ಬರ್ಗದಿಂದ ಗೂಡನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಲ್ಲ ಮಾರ್ಕೆಟ್ಗೆ, ರಾಮನಗರ ಮಾರ್ಕೆಟ್ಗೆ ಮಾಡ್ಬೇಕಾದ್ರೆ ಅದಕ್ಕೂ ಕೂಡ ಸಹಾಯಧನಗಳು ಕೊಡ್ತೀವಿ. ಈ ಹಿಂದೆ ಚೈನಾ ರೇಷ್ಮೆ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಹೊಡ್ತಾ ಇತ್ತು ಸರ್ ನಮ್ಮ ದೇಶದ ರೈತರಿಗೆ. ಅದರಲ್ಲೂ ಸ್ಪೆಷಲಿ ರೇಷ್ಮೆ ಬೆಳೆಯುವಂಥ ರೈತರಿಗೆ ಚೈನಾ ರೇಷ್ಮೆಯಿಂದ ಸಾಕಷ್ಟು ಹೊಡ್ತಾ ಇತ್ತು. ಈಗೇನಾರ ಥರ ಇದೆಯಾ? ಇಲ್ಲ, ಈಗೇನೇ ಇಲ್ಲ. ನಾವು ಅದನ್ನು ಬೀಟ್ ಮಾಡುವಂಥ ಎಲ್ಲ ಒಂದು ಯಂತ್ರಗಳನ್ನ ತರಿಸಿ ನಾವು ಕೂಡ ARMಗಳು, ಆಧುನಿಕ ತಾಂತ್ರಿಕತೆಗಳು ಮತ್ತು 100 ಮೊಟ್ಟೆಗೇನು ನಮ್ಮ ಮೊದಲಿದ್ದು 45 kg ಏನಿತ್ತು, ಇವಾಗ 70-80 kg ಅವರೇಜ್ ಇಲ್ಡ್ ಬರೋ ಥರ ಎಲ್ಲ ನಾವು ಆಧುನಿಕ ಥರವಾಗಿ ನಾವೆಲ್ಲ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ತರುವಂಗೆ ರೈತರುಗಳಿಗೆ ನಾವು ಸಹಕಾರಗಳನ್ನ ನೀಡ್ತಾ ಇದೆ ಇಲಾಖೆಗಳು. ಒಟ್ಟಾರೆ ರೇಷ್ಮೆ ಬೆಳೆ ಬೆಳೆದವರಿಗೆ ಯಾವತ್ತೂ ಲಾಸ್ ಇಲ್ಲ ಅನ್ನೋ ರೀತಿ. ಲಾಸ್ ಇಲ್ಲ. ಹಾಂ.
ದ್ವಿದಳಿ ಬೆಳೆ ಹಣದ ಹೊಳೆ. ಓಕೆ, ಥ್ಯಾಂಕ್ ಯು. ಇದಾದ್ಮೇಲೆ ನಂತರ ನಾವು ಈ ರೇಷ್ಮೆ ಇದೆಲ್ಲ ಮಾಡಾದ ತಕ್ಷಣ ಉಳಿದಂಥ ಗೂಡಲ್ಲಿ ಕರಕುಶಲ ವಸ್ತುಗಳನ್ನು ಕೂಡ ಮಾಡ್ತೀವಿ ನಾವು. ಅದು ಕರಕುಶಲ ವಸ್ತುಗಳು ಇಲ್ಲಿದೆ. ಇಲ್ಲಿ ನಮ್ಮವ್ರಿಗೆ ಕರಕುಲ ವಸ್ತುಗಳು ಮಾಡುವಂಥವ್ರು ಇವ್ರನ್ನೇ ಭೇಟಿ ಮಾಡಿ ನೋಡಿ ಸರ್, ಹಾರಗಳು ಮಾಡ್ತೀವಿ ಈ ಥರ ರೇಷ್ಮೆ ಗೂಡಿಂದ. ಈ ಥರ ಮನೆಗಳಲ್ಲಿ ಇಟ್ಕೊಳ್ಳುವಂಥ ಚಿತ್ತಾರಗಳು ಈ ಥರ ಎಲ್ಲ ಮಾಡ್ತೀವಿ. ಹಾರಗಳಿದೆ, ಮತ್ತು ಬೈ ಪ್ರಾಡಕ್ಟ್ ಅದ್ರ ಬಗ್ಗೆ ಔಷಧಿಗಳು ಕೂಡ ಸೋಪ್ ರೇಷ್ಮೆ ಇಪ್ಪಳೆ ಸಸಿಗಳಿಂದ ಗಿಡಗಳಿಂದ ಬರ್ತಕ್ಕಂಥ ಇದರಿಂದ ನಾವು ಸೋಪು ಮತ್ತು ಕ್ರೀಮು ಮತ್ತು ಟಾನಿಕ್ಗಳು ಎಲ್ಲ ಇದರೆಲ್ಲ ಮಾಡ್ತೀವಿ. ಮತ್ತು ರೈತರುಗಳಿಗೆ ನಾವು ಸಲಕರಣೆಗಳನ್ನ ಸಹಾಯಧನದಲ್ಲಿ ಕೂಡ ರೈತರುಗಳ ಉಪಕರಣಗಳು ರೈತರು ತೋಟಗಳ ವ್ಯವಸಾಯ ಮಾಡೋಕ್ಕೆ ಮತ್ತು ರೇಷ್ಮೆ ಸಾಕಾಣಿಕೆ ಮಾಡೋಕ್ಕೆ ಕಸುಬುಗಳು ಮಾಡೋಕ್ಕೆ ಮೊದಲು ಯಂತ್ರಗಳನ್ನ ಕೂಡ ಉಪಯೋಗಿಸ್ಕೊಂಡು ಇವಾಗ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಪಡೆಯುವ ಥರದಲ್ಲೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ರೇಷ್ಮೆಯಿಂದ ಆಗುವಂಥ ಉಪಯೋಗಗಳು ಇವಾಗ ಯಾಕಂದರೆ ಬರೀ ನೂಲು ಮಾತ್ರ ತಯಾರಾಗುತ್ತೆ ಅಂತ ಅಂದ್ಕೊಂಡಿದ್ರು, ಇವತ್ತಿನ ದಿನಗಳಲ್ಲಿ ಕರಕುಶಲ ವಸ್ತುಗಳನ್ನು ಕೂಡ ಮಾಡ್ತಾ ಹಾಂ ಸರ್ ಫಸ್ಟ್ ಎಲ್ಲ ಇದು ಬರೀ ರೇಷ್ಮೆ ಸೀರೆ ಆ ಥರ ಮಾಡ್ತಾಯಿದ್ರು. ಈ ವೇಸ್ಟ್ ಆಗ್ತಾ ಇತ್ತು. ಇದು ಚಿಟ್ಟೆ ಕೊರದ ಗೂಡು ಅಂತ ಅಂದ್ಬಿಟ್ಟು ನಮಗೆ ರೇಷ್ಮೆ ಇಲಾಖೆಯಿಂದನೇ ಸಿಗುತ್ತೆ, ಸಬ್ಸಿಡಿ ಅಮೌಂಟಲ್ಲಿ ಸಿಗುತ್ತೆ. ನಾವು ಇದನ್ನು ತೊಗೊಂಡೋಗ್ಬಿಟ್ಟು ಫ್ಲವರ್ ಮಾಡ್ತಾ ಇದ್ದೀವಿ, ಹಾರ ಮಾಡ್ತಾ ಇದ್ದೀವಿ. ತೋರಿಸಿಬೇಕಿದ್ರೆ ಹಾರಗಳೆಲ್ಲ ಮಾಡ್ತಾ ಇದ್ದೀವಿ, ಫ್ಲವರ್ ಮಾಡ್ತಾ ಇದ್ದೀವಿ, ಬೊಕ್ಕೆಗಳು ಮಾಡ್ತಾ ಇದ್ದೀವಿ, ಇನ್ನೂ ಬೇರೆ ಬೇರೆ ಬಾಗಿಲು ತೋರಣಗಳು ಮಾಡ್ತಾ ಇದ್ದೀವಿ. ಇದು ಮೊದಲೆಲ್ಲ ವೇಸ್ಟ್ ಅಂತ ಆಚೆ ಆಗ್ತಾಯಿದ್ರು. ಇವಾಗ ಇದನ್ನು ನಮ್ಮ ಸ್ವಸಹಾಯ ಗುಂಪುಗಳಿಂದ ಮತ್ತು ನಾವು ಓನಾಗಿ ಇದನ್ನೆಲ್ಲ ಮಾಡಿ ನಮ್ಮ ಇಲ್ಲ ಸರ್, ಇದು ಚಿಟ್ಟೆ ಕೊರದ ಗೂಡು. ಮೊಟ್ಟೆಗಾಗಿ ಚಿಟ್ಟೆ ಕೊರಿಯುತ್ತೆ. ಚಿಟ್ಟೆ ಕೊರೆದಂಥ ಗೂಡನ್ನ ಕಟ್ ಮಾಡಿ ವೇಸ್ಟ್ ಅಂತ ಬಿಸಾಡ್ತಾ ಇದ್ರು ಫಸ್ಟ್ ಎಲ್ಲ. ಇವಾಗ ಇದನ್ನ ನಾವು ಈ ರೀತಿ ಪ್ರಾಜೆಕ್ಟ್ ಅನ್ನು ಮಾಡಿಕೊಂಡು ನಮ್ಮ ಜೀವನವನ್ನ ಕಟ್ಕೊಳ್ತಾ ಇದ್ದೀವಿ ಸರ್. ಸರ್ ಇದು ನಮಗೆ ರೇಷ್ಮೆ ಇಲಾಖೆಯಿಂದ ಟ್ರೈನಿಂಗ್ ತೊಗೊಂಡ್ವಿ. ಟ್ರೈನಿಂಗ್ ತೊಗೊಂಡಾದ ನಂತರ ಸ್ವಸಹಾಯ ಗುಂಪುಗಳಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಾನು ಓನಾಗಿ ಕೂಡ ಮಾಡ್ತಾ ಇದ್ದೇನೆ. ಎಲ್ಲ ಕಡೆ ಸ್ಟಾಲ್ ಆಗ್ತಾ ಇದ್ದೇನೆ ಸರ್. ಚೆನ್ನಾಗಿ ಆಗ್ತಾ ಇದೆ, ತುಂಬ ಬೇಡಿಕೆ ಇದೆ ಸರ್. ಸೊ ಇವಿಷ್ಟು ರೇಷ್ಮೆ ಉತ್ಪನ್ನಗಳಿಂದ ಆಗುವಂತಹ ಉಪಯೋಗ. ರೇಷ್ಮೆ ಕೃಷಿ ಮಾಡಿ ಯಾವ ರೈತರು ಕೂಡ ಲಾಸ್ ಆಗಿಲ್ಲ. ಈ ಹಿಂದೆ ಕೂಡ ಚೈನಾ ರೇಷ್ಮೆ ಇದ್ದಂಥ ಸಂದರ್ಭದಲ್ಲಿ ರೈತರಿಗೆ ಸಾಕಷ್ಟು ನಷ್ಟ ಆಗ್ತಾ ಇತ್ತು. ಯಾವಾಗ ಚೈನಾ ರೇಷ್ಮೆನ ಬೀಟ್ ಕೊಡಲಿಕ್ಕೆ, ಚೈನಾ ರೇಷ್ಮೆಗೆ ಟಕ್ಕರ್ ಕೊಡಲಿಕ್ಕೆ ನಮ್ಮ ಸರ್ಕಾರದವರು ಯಾವ ರೀತಿಯಾದಂಥ ರೈತರಿಗೆ ಪ್ರೋತ್ಸಾಹ ಕೊಟ್ಟಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೈತರು ಕೂಡ ರೇಷ್ಮೆ ಬೆಳೆಯಿಂದ ಒಳ್ಳೆ ಲಾಭ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ದಸರಾ ಸಂದರ್ಭದಲ್ಲಿ ಈ ಒಂದು ರೇಷ್ಮೆ ಸಂಬಂಧಪಟ್ಟಂತೆ ಈ ರೀತಿ ಮಳಿಗೆಗಳಾಕಿರೋದು ನಿಜಕ್ಕೂ ಕೂಡ ರೈತರಿಗೂ ಉಪಯೋಗ ಆಗುತ್ತೆ, ಜೊತೆಗೆ ಸಾರ್ವಜನಿಕರು ಕೂಡ ಉಪಯೋಗ ಆಗುತ್ತೆ ಅನ್ನೋದು ಇಲ್ಲಿನ ಸ್ಥಳೀಯರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.